ಶಾಪವೂ ಆರಂಭ ಆಗಿದೆ. ಅಜ್ಜಯ್ಯನ ಬಗ್ಗೆ ಡಿಕೆಶಿಗೆ ಭಕ್ತಿ ಇದ್ರೆ ಪ್ರಮಾಣ ಮಾಡ್ಲಿ, ನಾನು ಪ್ರಮಾಣ ಮಾಡ್ತೀನಿ ಅಂತ ಡಿಕೆ ಶಿವಕುಮಾರ್ಗೆ ಸವಾಲ್ ಹಾಕಿದ್ದಾರೆ. ಏನಿದೆ ನಿಮ್ಮ ಬಳಿ ಬಿಚ್ಚಿಡೋಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಕುಮಾರಸ್ವಾಮಿ. ನಾನ್ ಬಿಚ್ಚೋಕ್ ಹೋದ್ರೆ ನಿಮ್ಮದು ಪುಟಗಟ್ಟಲೆ ಬರುತ್ತೆ, ಎಷ್ಟು ಮನೆಗಳನ್ನ ಒಡೆದು ನೀವು ಬೆಳೆದ್ರಿ ಅಂತ ಗೊತ್ತಿದೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ನನ್ನ ರಾಮನಗರದ ಜನತೆ ನನ್ನನ್ನ ಏನು ಇವತ್ತು ಈ ಮಟ್ಟಕ್ಕೆ ಬೆಳೆಸಿದ್ದೀರಿ. ಇವತ್ತು ನಮ್ಮ ಜನತೆಗೆ ಯಾವುದೇ ರೀತಿಯ ದ್ರೋಹವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ. ನಾನು ಆ ರೀತಿ ದ್ರೋಹದ ಕೆಲಸವನ್ನ ಮಾಡಿದ್ರೆ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಇವತ್ತು ನನಗೆ ಇಂಥ ಒಂದು ಜವಾಬ್ದಾರಿಯನ್ನ ಯಾವ ಕಾರಣಕ್ಕೂ ಕೊಡ್ತಾ ಇರಲಿಲ್ಲ. ನಾವು ಯಾವ ರೀತಿ ಬಂದಿದ್ದೇವೆ ನರೇಂದ್ರ ಮೋದಿ ಅವರಿಗೆ ಗೊತ್ತಿದೆ. ಇವತ್ತು ನರೇಂದ್ರ ಮೋದಿ ಅವರು ನನಗೆ ಇವತ್ತು ಈ ಜವಾಬ್ದಾರಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಶಿವಕುಮಾರ್ ಅವರೇ ಪಾಪ ಹೇಳ್ತಾ ಇದ್ದೀರಲ್ಲ, ಅದೇನೋ ನೆನ್ನೆನೋ ಹೇಳಿದ್ದೀರಿ, ಬಹಳ ಆಸೆ ಪಡ್ತಾ ಇದ್ದೀರಿ. ನನ್ನ ಪ್ಯಾಂಟು ಶರ್ಟು ಎಲ್ಲ ತೆಗೆದು ಜೈಲಿಗೆ ಕಳಿಸ್ತೀರಾ, ತಯಾರಾಗಿದ್ದೀನಿ ಜೈಲಿಗೆ ಕಳಿಸಿ ಅಂತ ಹೇಳ್ತಾ ಇದ್ದೀರಿ. ಏನಾದ್ರು ನಿಮ್ಮ ಗುರುಗಳು ಏನು ಹೇಳ್ತಿರಲ್ಲ ಅವರ ಹೆಸರನ್ನ ಯಾವಾಗಲೂ ನಮ್ಮ ನೊಣಕೆರೆಯ ಅಜ್ಜಯ್ಯನರು ಏನಾದರೂ ಹೇಳಿದ್ದಾರಾ ಈಗಾಗಲೇ? ಇಲ್ಲ ತಯಾರಾಗು ಕೊನೆಯ ಹಂತಕ್ಕೆ ಬಂದಿದ್ದೀಯಾ, ಇವತ್ತು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿ ಅಜ್ಜಯ್ಯನರು ಏನಾದರೂ ಹೇಳಿದ್ರೋ ಗೊತ್ತಿಲ್ಲ ನನಗೆ. ಯಾಕೆಂದ್ರೆ ಅವರ ಬಗ್ಗೆ ನಾನು ಲಘುವಾಗಿ ಮಾತಾಡಲ್ಲ. ನಾವು ದೇವರನ್ನ ನಂಬಿ ಬಂದಿರತಕ್ಕಂಥವ್ರು, ಗುರುಗಳನ್ನ ನಂಬಿ ಬಂದಿರತಕ್ಕಂಥವ್ರು. ಶಿವಕುಮಾರ್ ಅವರೇ, ಆ ಅಜ್ಜಯ್ಯನವರ ಬಗ್ಗೆ ನಿಮಗೆ ಭಕ್ತಿ ಗೌರವ ಇದ್ರೆ ಮಾಡಿ ಪ್ರಮಾಣ, ನಾವು ನೋಡೋಣ. ನಾನು ಪ್ರಮಾಣ ಮಾಡ್ಲಿಕ್ಕೆ ತಯಾರಾಗಿದ್ದೇನೆ. ಅಜ್ಜಯ್ಯನ ಹೆಸರಿನಲ್ಲಿ ಪ್ರಮಾಣ ಮಾಡಿ ನೀವೇನೇನು ಮಾಡಿದ್ದೀರಿ? ಹರಿಶ್ಚಂದ್ರರ ಪ್ರಾಮಾಣಿಕವಾಗಿ ಬಂದವರ ನೀವು. ಕನಕಪುರದಲ್ಲಿ ಎಷ್ಟು ಕುಟುಂಬ ಹಾಳು ಮಾಡಿದ್ರಿ ಆ ಕಲ್ಲೊಡಲಿಕ್ಕೆ, ಎಷ್ಟು ಕುಟುಂಬಗಳ ಜೀವ ತೆಗೆದಿದ್ದೀರಿ. ನಿಮ್ಮಿಂದ ನಾವು ನೈತಿಕತೆ ಕಲಿಬೇಕಾ? ಬಿಜೆಪಿ ಮತ್ತು JDS ನ ಕಾರ್ಯಕರ್ತರು ಇದನ್ನ ಅದಕ್ಕೆ ಹೇಳಿದ್ದು. ಅಜ್ಜಯ್ಯನವ್ರ ಶಾಪು ಪ್ರಾರಂಭ ಆಗಿದೆ. ಇನ್ನು ಮುಂದಕ್ಕೆ ಅಜ್ಜಯ್ಯನವರು ರಕ್ಷಣೆ ಕೊಡಲ್ಲ ಅವರಿಗೆ. ಕಾಲ ಮೀರೋಗಿದೆ. ಅದನ್ನ ನಾನು ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗಲ್ಲ. ರಾಮನಗರದಲ್ಲಿ ಇನ್ನೂ ಕೆಲವು ವಿಷಯಗಳಿಗೆ ಉತ್ತರ ಅವರನ್ನು ಕೇಳಿದ್ದಾರೆ, ಉತ್ತರ ಕೊಡೋಣ. ಇವತ್ತು ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.